ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ನಾಳೆ ವರಮಹಾಲಕ್ಷ್ಮಿ ಹಬ್ಬ. ಸೊ ಅದಕ್ಕೋಸ್ಕರ ಈಗೆಲ್ಲ ನಾನು ರೆಡಿ ಮಾಡ್ಕೊತೀನಿ. ಪೂಜೆಗೆ ಬೇಕು ಎಲ್ಲ ಐಟಮ್ಸ್ನ ತೊಗೊಂಡು ಬಂದ್ವಿ. ಎಲ್ಲನೂ ಇದೆ. ಇನ್ನೇನೆಲ್ಲ ರೆಡಿ ಮಾಡ್ಕೊಳ್ಳೋದಷ್ಟೇ ಬಾಕಿ. ಬೆಳಗ್ಗೆ ಎದ್ದು ಸೊ ಪೂಜೆ ಮಾಡೋದು ಅಷ್ಟೇ. ಸೊ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಈ ವ್ಲಾಗ್ ಹೀಗೆ ನೋಡ್ತಾ ಇರಿ. ನಾನು ಹೇಗೆಲ್ಲ ರೆಡಿ ಮಾಡ್ಕೋತೀನಿ ನಾಳೆ ಪೂಜೆಗೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ಹೀಗೆ ನೋಡ್ತಾ ಇರಿ ಈ ವ್ಲಾಗ್ನ. ಆ್ಯಂಡ್ ನಾಳೆ ಹಬ್ಬಕ್ಕೆ ನಾನು ಸ್ಯಾರಿ ಉಡ್ಕೋತಾ ಇದ್ದೀನಿ. ಸೊ ನಾನು ಯಾವ ಸ್ಯಾರಿ ಉಡ್ಕೋತಾ ಇದ್ದೀನಿ, ಹೇಗೆ ರೆಡಿ ಆಗ್ತೀನಿ ಅನ್ನೋದು ಕೂಡ ಈ ವ್ಲಾಗಲ್ಲಿ ಇರುತ್ತೆ. ಸೊ ಹೀಗೆ ನೋಡ್ತಾ ಇರಿ ಗೈಸ್. ಈ ಒಂದು ಸ್ಯಾರಿನ ತೊಗೊಂಡಿದ್ದೀನಿ ನಾನು. ತುಂಬ ಬ್ಯೂಟಿಫುಲ್ ಸ್ಯಾರಿ ಇದು, ತುಂಬ ಚೆನ್ನಾಗಿದೆ ಅಲ್ವಾ? ಸೊ ಇದನ್ನು ಇವಾಗ ರೆಡಿ ಮಾಡ್ಕೋತೀನಿ ನಾನು ದೇವ್ರಿಗೆ ಉಡ್ಸೋದಕ್ಕೆ. ಸೊ ಬನ್ನಿ, ನಾನು ಹೇಗೆಲ್ಲ ರೆಡಿ ಮಾಡ್ಕೋತೀನಿ ಅಂತ ತೋರಿಸ್ತೀನಿ ಗೈಸ್. ನೈಟ್ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ. ಬೇಗ ಬೇಗ ರೆಡಿ ಮಾಡ್ತಾ ಇದ್ದೀನಿ. ಸೊ ಕ್ವಿಕ್ಕಾಗಿ ಹೇಗೆ ಕಾಣುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಟೇಬಲ್ ಮೇಲೆ ಹಾಕಿದ್ದೀನಲ್ಲ ಕ್ಲಾತ್, ಅದು ಕೂಡ ಸ್ಯಾರಿನೇ. ತುಂಬ ಬ್ಯೂಟಿಫುಲ್ ಸ್ಯಾರಿ ಅದು ಕೂಡ. ಸೊ ಆಲ್ರೆಡಿ ನಾನು ಹಾಕಿದ್ದೀನಿ, ಸ್ಯಾರಿನ ಉಡ್ಸಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ಆ್ಯಂಡ್ ಜ್ಯುವೆಲರಿ ಕೂಡ ಹಾಕಿದ್ದೀನಿ. ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬ ಈಸಿ ಆಗುತ್ತೆ ಮಾರ್ನಿಂಗ್ ಪೂಜೆ ಸ್ಟಾರ್ಟ್ ಮಾಡೋಕ್ಕೆ. ಗೈಸ್, ಈ ಚೈನ್ನ ನಾನು ಹಾಕಿದ್ದೀನಿ. ಇದಕ್ಕೆ ಇನ್ನೂ ನಾನು ನೆಕ್ಲೆಸ್ ಎಲ್ಲ ಹಾಕ್ತೀನಿ. ಸೊ ಕಂಪ್ಲೀಟ್ ಹೇಗೆ ಕಾಣುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಗೈಸ್. ನಾನಿವಾಗ ದೇವರಿಗೆ ನೆಕ್ಲೆಸ್ ಎಲ್ಲ ಹಾಕ್ತೀನಿ ಗೈಸ್. ಎಲ್ಲ ರೆಡಿ ಆಗಿದೆ. ಇವಾಗ ದೇವ್ರನ್ನೆಲ್ಲ ನಾವು ರೆಡಿ ಮಾಡಿದ್ದೀವಿ. ಸೊ ಇನ್ನೂ ಪೂಜೆ ಆಗಿಲ್ಲ, ಪೂಜೆ ಮಾಡಬೇಕು. ನಾವು ಕೂಡ ಇನ್ನೂ ರೆಡಿ ಆಗಿಲ್ಲ. ಸೊ ಅದಕ್ಕೆ ನಾನು ಇನ್ನೂ ನಮ್ಮ ಫೇಸ್ ತೋರಿಸ್ತಾ ಇಲ್ಲ. ಸೊ ರೆಡಿ ಆದಮೇಲೆ ನಾನು ತೋರಿಸ್ತೀನಿ ನಾವು ಹೇಗೆ ರೆಡಿಯಾಗಿದ್ದೀವಿ ಅಂತ. ನಾನಿವಾಗ ಕಂಪ್ಲೀಟಾಗಿ ರೆಡಿ ಆಗಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಉಟ್ಕೊಂಡು ಫುಲ್ಲು ರೆಡಿಯಾಗಿದ್ದೀನಿ. ಆ್ಯಂಡ್ ನಮ್ಮ ಮನೆಯ ಲಕ್ಷ್ಮಿ ನೋಡಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಪಕ್ಕದಲ್ಲಿ ಮನೆ ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ಸೊ ಅಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಪ್ಲೀಸ್ ಇಗ್ನೋರ್. ಟೆಂಪಲ್ ಮುಗೀತು. ಈಗ ನಾವು ಕಾಫಿ ಕುಡಿತಾ ಇದ್ದೀವಿ. ಆ್ಯಕ್ಚುಲಿ ನೈಟೆಲ್ಲ ನಿದ್ದೆ ಇಲ್ಲ ಗೈಸ್. ಫುಲ್ಲು ಪೂಜೆದೇ ಪ್ರಿಪ್ರೇಷನ್ ಎಲ್ಲ ಆಯಿತು. ಆ್ಯಂಡ್ ತುಂಬಾ ಚೆನ್ನಾಗಾಯಿತು ಗೊತ್ತಾ. ಆ್ಯಕ್ಚುಲಿ ಪೂಜೆ ತುಂಬಾ ಚೆನ್ನಾಗಿ ಮಾಡಿದ್ದೀನಿ. ಡೆಕೋರೇಷನ್ ಹೇಗೆ ಅನ್ನಿಸ್ತು ಗೈಸ್? ಕಮೆಂಟ್ಸಲ್ಲಿ ಹೇಳಿ ಹೇಗೆ ಮಾಡಿದ್ದೀನಿ ನಾನು ಡೆಕೋರೇಷನ್ಸ್. ಗೈಸ್, ನಾನಿವಾಗ ನಮ್ಮ ಅಣ್ಣನ ಮನೆಗೆ ಬಂದೆ. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಮನೆಯ 3 ಮಕ್ಕಳು. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ಇವ್ರಿಗೆ ಸಿಕ್ಕಿರೋದು. ಅಂಶು ಆಟ ಆಡ್ತಾ ಇದ್ದಾನೆ. ಸೇ ಹಾಯ್, ಸೇ ಹಾಯ್. ಯೋ ಗೈಸ್, ಹೇಗಿದೆ ಸ್ಯಾರಿ ಉಡ್ಸಿರೋದು ಆ್ಯಂಡ್ ಡೆಕೋರೇಷನ್ಸ್ ಎಲ್ಲ? ಕಮೆಂಟ್ಸಲ್ಲಿ ಹೇಳಿ ಹೇಗಿದೆ ಅಂತ. ಸೊ ಗೈಸ್, ಇವತ್ತು ನಾನು ಹೇಗೆ ರೆಡಿಯಾಗಿದ್ದೀನಿ ಅಂತ ಹೇಳಿಬಿಟ್ಟು ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸಿರಲಿಲ್ಲ. ಸೊ ನನ್ನ ಒಂದು ಫುಲ್ ಲುಕ್ ಈ ರೀತಿಯಾಗಿದೆ. ಈ ಸ್ಯಾರಿ ಬಂದು ಮಮ್ಮಿ ಮತ್ತು ನಮ್ಮ ದೊಡ್ಡಕ್ಕ ಕೊಟ್ಟಿದ್ದು ನನಗೆ. ಸೊ ನನ್ನ ಹತ್ರ ಆಲ್ಮೋಸ್ಟ್ ಸ್ಯಾರೀಸ್ಗಳೆಲ್ಲ ಇರೋದೆ ಮಮ್ಮಿ ಮತ್ತು ನಮ್ಮ ಅಕ್ಕಂದರು ಕೊಟ್ಟಿರೋದೆ. ಯಾಕಂದರೆ ನಾನು ಸ್ಯಾರೀಸ್ಗೆ ಇನ್ವೆಸ್ಟ್ ಮಾಡಲ್ಲ. ಯಾಕಂದರೆ ನಾನು ಒಂದು ಸೀರೆ ತೊಗೊಂಡ್ರೆ ಒಂದೇ ಟೈಮ್ ಅಷ್ಟೇ ನಾನು ಉಟ್ಕೊಳ್ಳೋದು. ಆಮೇಲೆ ಮತ್ತದ್ರದ್ದು ಯಾವಾಗ ಬರುತ್ತೋ ಮತ್ತೆ ಉಟ್ಕೊಳ್ಳೋ ಟೈಮು ಗೊತ್ತಿಲ್ಲ. ಸೊ ನನ್ನ ಪ್ರಕಾರ ಸ್ಯಾರೀಸಿಗೆ ಅಷ್ಟೊಂದು ಇನ್ವೆಸ್ಟ್ ಮಾಡೋದಲ್ಲ. ಯಾಕಂದರೆ ನಾವು ಉಡೋದೇ ಇಲ್ಲ. ಯಾವಾಗಲೂ ಅಪರೂಪಕ್ಕೆ ಉಡೋದಕ್ಕೋಸ್ಕರ ಅಷ್ಟೊಂದು ದುಡ್ಡು ಹಾಕೋದು ಯಾಕೆ ಅಲ್ವಾ? ಸೊ ಡ್ರೆಸ್ಸಸ್ ಆದರೆ ಅದು ಹಾಳಾಗೋವರೆಗೂ ನಾನು ಒಂದು ಡ್ರೆಸ್ನ ವೇರ್ ಮಾಡ್ತಾನೇ ಇರ್ತೀನಿ. ಸ್ಯಾರೀಸು ಅಪರೂಪ, ತುಂಬಾ ಅಪರೂಪ. ಈ ಥರ ಫೆಸ್ಟಿವಲ್ಸ್, ಪೂಜೆ ಆ್ಯಂಡ್ ಎಲ್ಲಾದರೂ ಟೆಂಪಲ್ಸ್ ವಿಸಿಟ್ ಹೋದಾಗ ಆವಾಗ ಸ್ಯಾರೀಸ್ ವೇರ್ ಮಾಡೋದು. ಸೊ ಹೇಗಿದೆ ಗೈಸ್? ಚೆನ್ನಾಗಿದೆಯಾ? ಸಖತ್ತಾಗಿದೆ ಅಲ್ವಾ? ನನಗೆ ಯಾಕೋ ಬ್ಲೂ ಕಲರ್ ಸ್ಯಾರೀಸ್ ತುಂಬಾ ಇಷ್ಟ ಆಗ್ತಿದೆ ಇತ್ತೀಚೆಗೆ. ಇನ್ನೊಂದು ಬ್ಲೂ ಇದೆ, ನೀವು ನೋಡಿರ್ತೀರ ನನ್ನ ಬ್ಲಾಗ್ಸಲ್ಲಿ. ಸೊ ಅದು ಕೂಡ ನನ್ನ ಫೇವ್ರೆಟ್ ಸ್ಯಾರಿ. ಆ್ಯಂಡ್ ಇವತ್ತಿಂದ ಇದು ಕೂಡ ನನ್ನ ಫೇವ್ರೆಟ್ ಸ್ಯಾರಿ.
ಈ ಥರ ಲೈಟ್ ವೇಟ್ ಸ್ಯಾರಿಗಳಂದ್ರೂ ನನಗೆ ತುಂಬಾ ಇಷ್ಟ. ಬೇಗ ಬೇಗ ಉಟ್ಕೊಂಡ್ಬಿಡ್ಬೋದು, ತುಂಬ ಈಸಿಯಾಗಿ ವೇರ್ ಮಾಡಿಬಿಡ್ಬೋದು. ಸೊ ಇನ್ನೊಂದೇನೆಂದರೆ ಈ ಫ್ಲವರ್ಸ್ ಏನು ನಾನು ಹೂ ಮುಡ್ಕೊಂಡಿದ್ದೀನಲ್ಲ, ಸೊ ಬೆಳಗ್ಗೆ ಒಂದು 2-3 ಸಲ ಅಂದರೆ ಒಂದು 2-3 ಟೈಪ್ ಸ್ಟೈಲಲ್ಲಿ ವೇರ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಯಾವುದೂ ಸೂಟ್ ಆಗ್ತಿರ್ಲಿಲ್ಲ. ಕೊನೆಗೆ ಈ ರೀತಿ ಹಾಕ್ಕೊಂಡೆ. ಇದು ತುಂಬ ಚೆನ್ನಾಗಿ ಕಾಣ್ತು. ಸೊ ಇದನ್ನೇ ಹೂನೇ ಹಾಕ್ಕೊಂಡೆ. ಆ್ಯಂಡ್ ನನ್ನ ನೆಕ್ಲೆಸ್ ನೋಡಿ, ಕಾಣ್ತಾ ಇದೆಯಾ? ನೆಕ್ಲೆಸ್ ಚೆನ್ನಾಗಿದೆ ಅಲ್ವಾ? ಇದು ವೈಟ್ ಕಲರ್ ಈ ಥರ ಇದೆಯಲ್ಲ, ಏನಂತಾರೆ ಇದಕ್ಕೆ, ಪರ್ಲ್ಸ್ ವೈಟ್ ಕಲರ್. ಸೊ ಅದಕ್ಕೆ ತಗೊಂಡೆ. ಇದು ಥರ ಅಟ್ರ್ಯಾಕ್ಟಾಗಿ ಕಾಣುತ್ತೆ ಹಾಕ್ಕೊಂಡ್ರೆ ಅಂತ. ಆ್ಯಂಡ್ ಇಯರಿಂಗ್ಸ್ ಕೂಡ ಆ್ಯಕ್ಚುಲಿ ಇದನ್ನು ನಾನು ಏನು ಥಿಂಕ್ ಮಾಡಿದೆ ಅಂದರೆ, ಇದ್ರ ಜೊತೆ ನಾನು ಬೇರೆ ಇಯರಿಂಗ್ಸ್ ಹಾಕ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡೆ. ಬಟ್ ಇದು ಕೂಡ ಚೆನ್ನಾಗಿ ಕಾಣ್ತಲ್ಲ, ಸೊ ಇದನ್ನೇ ವೇರ್ ಮಾಡಿದೆ. ಚೆನ್ನಾಗಿದೆಯಾ ಗೈಸ್ ಹೇಳಿ ಕಮೆಂಟ್ಸಲ್ಲಿ, ಓಕೆನಾ?